Hello all, welcome back to Sushanthi vlogs Kannada. ಈ ವಿಡಿಯೋದಲ್ಲಿ ಇವತ್ತು ಏನು ಮಾಡೋಣ ಅಂದ್ರೆ ಹೀಗೆ ಈಗ ಸಮ್ಮರ್ ಟೈಮ್ ಅಲ್ವಾ, ಆಚೆ ಹೋಗಿ ಬಂದ್ಬಿಟ್ಟು ತುಂಬಾ ಬಿಸಿಲಿದೆ. ಮನೆಗೆ ಬಂದ ತಕ್ಷಣ ಯಾವ್ದಾದ್ರು ತಣ್ಣಗಿರೋ ಪಾನ್ಕನೋ ಕೂಲ್ ಡ್ರಿಂಕ್ಸ್ ಏನೋ ಕುಡಿಯೋಣ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಒಳ್ಳೆ ರೆಸಿಪಿ ತಗೊಂಡ್ಬಂದಿದ್ದೀನಿ. ಇದು ಬಂದು ಒಡಿಶಾ ಸ್ಪೆಷಲ್. ಇದು ನೀವು ಒಂದ್ಸಲ ಮಾಡಿ ಕುಡೀರಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮಕ್ಕಳು ಫ್ಯಾಮಿಲಿ ಫುಲ್ ಮಾಡಿ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಅದು ಏನಂದರೆ ಬನಾನಾ ಲಸ್ಸಿ. ಬನಾನಾ ಜೊತೆ ಲಸ್ಸಿ ಮಾಡಿ ಕುಡೀರಿ, ನಿಮಗೆ ಒಂಥರ ನಾನು ಹೇಳೋದೇ ಬೇಡ, ನೀವೇ ಆ ಥರ ಫೀಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟೇಸ್ಟ್ ಇರುತ್ತೆ ಅಂತ. ಈಗ ಯಾವ ಥರ ಮಾಡೋದಂತ ಈಗ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಈಗ ನಾವು ಬನಾನಾ ಲಸ್ಸಿ ಮಾಡ್ತಾ ಇದ್ದೀವಲ್ಲ, ಬನಾನಾ ಲಸ್ಸಿ ಅಂದಮೇಲೆ ಬನಾನಾ ಇರಲೇಬೇಕಲ್ವಾ. ಮೈಸೂರು ಬೋಂಡ ಅಂದರೆ ಮೈಸೂರು ಇರಲ್ಲ, ಬಟ್ ಬೋಂಡ ಇರುತ್ತೆ. ಇದು ಬನಾನಾ ಲಸ್ಸಿ ಅಂದರೆ ಬನಾನಾ ಇರಲೇಬೇಕು. ಅದಕ್ಕೋಸ್ಕರ ನಾವು ಹಣ್ಣಾಗಿರೋ ಬನಾನಾ ತಗೋಬೇಕು, ಕಾಯಿ ತಗೋಬಾರ್ದು, ಹಣ್ಣಾಗಿರಬೇಕು. ಈಗ ಈ ಥರದೊಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಈಗ ಬಾಳೆಹಣ್ಣನ್ನ ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಸ್ಲೈಸಸ್ ಕಟ್ ಮಾಡಿ ಹಾಕೋಣ. ఇప్పుడు మనం అరటిపండుది తొక్క తీసుకొని సన్న సన్నగా స్లైసెస్ చేసి మిక్సీ జార్లో వేసుకుందాం. ಈಗ ಇದಕ್ಕೆ ನಾನು 2 ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈಗ 2 ಬನಾನಾ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 ಕಪ್ಪು ಮೊಸರು ಹಾಕೋಣ. ಮೊಸರನ್ನ ಹುಳಿ ಇರಬಾರ್ದು, ಆದಷ್ಟು ಅಂದರೆ ನಾವು ನೈಟ್ ಎಪ್ಪು ಹಾಕಿ ಮಧ್ಯಾಹ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುಳಿ ಆಗಬಾರ್ದು, ಹುಳಿ ಇದ್ರೆ ನಮ್ಗೆ ಲಸ್ಸಿ ಬಂದು ತುಂಬ ಹುಳಿ ಆಗುತ್ತೆ, ಕುಡಿಯೋಕ್ಕೆ ಚೆನ್ನಾಗಿರಲ್ಲ. 2 ಬಾಳೆಹಣ್ಣಿಗೆ 1 ಕಪ್ಪು ಮೊಸರು ಹಾಕಿದ್ದೀನಿ. ಈಗ ನೋಡಿ, ನಾನು ಈ ಲಸ್ಸಿಗೆ 3 ಬಾದಾಮಿ 3 ಗೋಡಂಬಿ ತಗೊಂಡಿದ್ದೀನಿ. ಈಗ ಇದರಲ್ಲಿ ನಾವು 3 ರಿಂದ 5 ಸ್ಪೂನ್ ಸಕ್ಕರೆ ಹಾಕೋಬಹುದು. ನೀವು ಸ್ವೀಟ್ ಜಾಸ್ತಿ ಕುಡಿತೀರಾ ಅಂದರೆ 5 ಹಾಕೊಳ್ಳಿ, ನೀವು ಸ್ವೀಟ್ ಕಡಿಮೆ ಕುಡಿತೀರಾ ಅಂದರೆ 3 ಹಾಕೊಳ್ಳಿ. ನಾನು ಇದರಲ್ಲಿ ಬಂದು 3 ಹಾಕ್ತೀನಿ. ಈಗ ಇದರಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕೊಳ್ಳೋಣ. ಈಗ ಇದರಲ್ಲಿ 3 ಐಸ್ ಕ್ಯೂಬ್ ಹಾಕೊಳ್ಳೋಣ. ಈಗ ಇದನ್ನೇ ನೈಸ್ ಆಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ನೋಡಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸರ್ವಿಂಗ್ ಗ್ಲಾಸ್ ಅಲ್ಲಿ ತಗೊಳ್ಳೋಣ. ಈಗ ಇದ್ರ ಮೇಲೆ ನಾವು ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದರಲ್ಲಿ 1-2 ಐಸ್ ಕ್ಯೂಬ್ಸ್ ಹಾಕೊಂಡ್ಬಿಡೋಣ. ಈಗ ನಾವು ಇದರಲ್ಲಿ ಕಾಯಿ ತುರಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕೊಂಡು ಮೇಲ್ಗಡೆ ಡೆಕೋರೇಷನ್ ಮಾಡ್ಕೊಳ್ಳೋಣ. ತಿಂದಾಗ ಚೆನ್ನಾಗಿರುತ್ತೆ. ಈಗ ಮೇನ್ ಇದ್ರದ್ದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಬೂಸ್ಟ್ ಹಾಕಬೇಕು. ನೋಡಿ, ಬನಾನಾ ಲಸ್ಸಿ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ಲ. ಈಗ ಟೇಸ್ಟ್ ನೋಡೋಣ. ನೋಡಿ, ಈಗ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಮ್ಗೆ ಆ ಬನಾನಾ ಫ್ಲೇವರ್ ಗೊತ್ತಾಗ್ತಾ ಇದೆ, ಮೊಸರುದು. ನೆಕ್ಸ್ಟ್ ಬಂದು ಪಿಸ್ತಾ, ಬಾದಾಮಿ ಎಲ್ಲ ಹಾಕಿದ್ವಲ್ಲ ಅದರ ಫ್ಲೇವರು, ಮೇಲೆ ಇದು ಬೂಸ್ಟ್ ಹಾಕಿದ್ವಲ್ಲ ಆ ಫ್ಲೇವರನ್ನು ಗೊತ್ತಾಗ್ತಾ ಇದೆ. ಐಸ್ ಕ್ಯೂಬ್ ಹಾಕಿರೋದಕ್ಕೆ ತುಂಬಾ ತಣ್ಣಗಿದೆ. ಬಿಸಿಲಲ್ಲಿ ಬಂದವ್ರಿಗೆ ಈ ತರ ಮಾಡ್ಕೊಡಿ. ಮನೇಲಿ ಹೇಗೋ ಬಾಳೆಹಣ್ಣು ಇದ್ದೇ ಇರುತ್ತೆ, ಮಿಕ್ಕಿದ ಎಲ್ಲ ಪದಾರ್ಥಗಳು ಮನೇಲಿ ಇರೋದೇ ಅಲ್ವಾ. ಬಿಸಿಲಲ್ಲಿ ಯಾರು ಬಂದ್ರೆ ಈ ತರ ಬನಾನಾ ಲಸ್ಸಿ ಮಾಡ್ಕೊಡಿ, ತುಂಬಾ ಖುಷಿ ಆಗ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.